ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ರವೆ ಬೋಂಡ ಈವ್ನಿಂಗ್ ಸ್ನ್ಯಾಕ್ಸ್ಗೆ ರೆಸಿಪಿ ಇದು. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ. ಮಕ್ಕಳಿಗೂ ಸಂಜೆ ಸ್ಕೂಲಿಂದ ಬಂದರೆ ಕೊಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. 1 ಕಪ್ ರವೆ, 1 ಕಪ್ ಮೊಸರು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು ಅರ್ಧ ಗಂಟೆಯಿಂದ ಒಂದು 15 ನಿಮಿಷವರೆಗೂ ಇಟ್ಕೋಬೇಕು. ಚೆನ್ನಾಗಿ ನೆಂದಾದಮೇಲೆ ಇನ್ನೂ ಒಂದು ಸ್ವಲ್ಪ ನೀರು ಬೇಕಾದರೆ ಮೊಸರು ಇದರಲ್ಲೇ ಕಪ್ಪಲ್ಲೇ ಒಂದು ಸ್ವಲ್ಪ ಬೇಕಾದ್ರೆ ಹಾಕ್ಕೋಬೋದು. 1 ಕಪ್ಪಿಗೆ ರವೆಗೆ 1 ಕಪ್ ಮೊಸರು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಪರವಾಗಿಲ್ಲ. ಆಮೇಲೆ ಬೇಯಿಸಿದ ಆಲೂಗಡ್ಡೆ, ಒಂದೇ ಒಂದು ಆಲೂಗಡ್ಡೆನೇ ನಾನು ಹಾಕಿರೋದು. 1-2 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಳ್ಳಿ. 2ರಿಂದ 3 ಸ್ಪೂನ್ ಹಾಕ್ಕೋಬೋದು ಮೈದಾ ಹಿಟ್ಟು. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋದಕ್ಕೆ ಮೈದಾ ಹಿಟ್ಟು ಹಾಕ್ಕೊಳ್ಳೋದು. ಮತ್ತು ಈ ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿರ್ತೀವಲ್ಲ, ಅದನ್ನು ಹಾಕ್ಕೊಳ್ಬೇಕು. ಆಮೇಲೆ ನಮ್ಗೆ ಎಷ್ಟು ಈರುಳ್ಳಿ ಬೇಕು ಈರುಳ್ಳಿನೂ ಹಾಕ್ಕೊಳ್ಳಿ. ಕ್ಯಾರೆಟು ಹಾಕ್ಕೋಬೋದು. ಕ್ಯಾರೆಟು ಮತ್ತು ಸಬ್ಬಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು ಅವೆಲ್ಲ ಹಾಕ್ಕೋಬೋದು. ನಾನು ಕ್ಯಾರೆಟ್ ಮಾತ್ರ ಹಾಕಿದ್ದೀನಿ. ಈರುಳ್ಳಿ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪಿನ ಪುಡಿ, ಒಂದು ಸ್ವಲ್ಪ ಶುಂಠಿ ತುರಿದಿದ್ದು, ಕೊತ್ತಂಬರಿ ಸೊಪ್ಪು, ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಹಿಂಗಿನ ಪುಡಿ ಇದ್ದರೆ ಹಿಂಗೆ ಹಾಕ್ಕೊಳ್ಳಿ ಸ್ವಲ್ಪ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ತುಂಬ ಗಟ್ಟಿ ಇದ್ದರೆ ಇನ್ನೊಂದು ಚೂರು ಮೊಸರು ನೀರು ಮಾಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಗಟ್ಟಿ ಮೊಸರು ಅಂತಲೇ ಸ್ವಲ್ಪ ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ಬೋಂಡಾಗೆಲ್ಲ ಕಲಿಸ್ಕೋತೀವಲ್ವ, ಆ ಥರ ಕಲಿಸ್ಕೊಳ್ಳಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಒಂದು ಹದದಲ್ಲಿ ಕಲಿಸ್ಕೊಳ್ಳಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಎಷ್ಟು ಉಪ್ಪು ಬೇಕು ಅಷ್ಟು ಹಾಕ್ಕೊಳ್ಳಿ. ಒಂದು 10 ನಿಮಿಷಕ್ಕೆಲ್ಲ ಮಾಡ್ಕೊಂಬಿಡ್ಬೋದು. ಮಕ್ಕಳು ಬರೋಷ್ಟೊತ್ತಿಗೆ ನಾವು ಮಾಡಿಬಿಡ್ಬೋದು. ಇದು ಬೇಗ ಕೆಲಸನೂ ಆಗುತ್ತೆ, ತುಂಬ ರುಚಿನೂ ಇರುತ್ತೆ. ನೋಡಿ, ಸ್ವಲ್ಪ ತುಂಬ ಗಟ್ಟಿ ಇತ್ತಲ್ಲ ಅಂದ್ಬಿಟ್ಟು ನಾನು ಇನ್ನೊಂದು ಚೂರು ಮೊಸರು ಹಾಕ್ಕೊಂಡೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ. ಸಡನ್ನಾಗಿ ಯಾರಾದರೂ ಮನೆಗೆ ಬಂದ್ರೂ ಬೇಗ ಮಾಡಿ ಕೊಡೋಕ್ಕೆ ಚೆನ್ನಾಗಿರುತ್ತೆ. ಟೀ ಟೈಮ್ಗೆಲ್ಲ ಒಂದು ಸಣ್ಣ ಕಪ್ಪಿಗೆ ಮಾಡಿದ್ರೆ ಒಂದು 20-30 ಬರುತ್ತೆ ನಮಗೆ ಬೋಂಡ. ನೋಡಿ, ಈ ಥರ ಎಣ್ಣೆ ಕಾದಿದ ತಕ್ಷಣ ಸ್ವಲ್ಪ ಹಾಕಿ ನೋಡಿ, ಈ ಥರ ಉದ್ದಿನ ವಡೆಗೆ ಹಾಕ್ತೀವಿ, ಬೋಂಡ ಎಲ್ಲ ಹಾಕ್ತೀವಲ್ಲ, ಈ ಥರ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಸಾಸ್ ಇಲ್ಲಾಂದರೆ ಚಟ್ನಿ, ಟೊಮೆಟೊ ಸಾಸು ಅದ್ರ ಜೊತೆ ಎಲ್ಲ ನಾವು ತಿನ್ಕೋಬೋದು. ನಾನೇನು ಮಾಡಿಲ್ಲ, ಹಾಗೇ ಟೀ ಜೊತೆ ತಿನ್ಕೊಂಡ್ವಿ. ಬೇಕಾದರೆ ಆ ಥರ ಮಾಡ್ಕೋಬೋದು, ಚಟ್ನಿ ಜೊತೆನೋ ಆ ಥರ ಎಲ್ಲ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ, ತುಂಬ ಕ್ರಿಸ್ಪಿಯಾಗಿದೆ. ಏನೂ ಇದಿಲ್ಲ, ಎಣ್ಣೆನೂ ಜಾಸ್ತಿ ಕುಡಿಯೋದಿಲ್ಲ, ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.